ಹೇ ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತೊಂದು ಸ್ಮಾಲ್ ಟ್ಯುಟೋರಿಯಲ್ ಹೇಳ್ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ಯೂಶಲಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡೋಕ್ಕೆ ಎಲ್ಲ ಗ್ಯಾರೇಜ್ಗೆ ಹೋಗ್ತೀರಾ. ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಅವ್ರಿಗೆ ವೆಯ್ಟ್ ಮಾಡಬೇಕು, ದುಡ್ಡು ಅವ್ರವ್ರ ಕೆಲಸಕ್ಕೆ ಅವ್ರು ತೊಗೋತಾರೆ. ಬಟ್ ಆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನೀವೇ 5 ನಿಮಿಷಕ್ಕೆ ನಿಮ್ಮ ಬ್ರೇಕ್ ಪ್ಯಾಡ್ಸ್ನ ಚೇಂಜ್ ಮಾಡ್ಕೋಬೋದು. ಹೇಗೆ ಗೊತ್ತಾ? ಸಿಂಪಲ್ ಟ್ಯುಟೋರಿಯಲ್ ಹೇಗೆ ಹೇಳ್ಕೊಡ್ತೀನಿ ನೋಡಿ. ಬಿಫೋರ್ ನೀವು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಬ್ರೇಕ್ ಪ್ಯಾಡ್ ಹೇಗಿದೆ ಅಂತ ನೋಡ್ಕೋಬೇಕು. ನಂದು ಆಲ್ಮೋಸ್ಟ್ ವರ್ನ್ ಔಟ್ ಆಗಿದೆ. ಸೊ ಚೇಂಜ್ ಮಾಡಬೇಕು ಅಂದರೆ ಫಸ್ಟು ಈ ಪಿನ್ ಲಾಕ್ ಏನಿದೆ, ಪಿನ್ ಲಾಕ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ಈ ಪಿನ್ ಲಾಕ್. ನೆಕ್ಸ್ಟ್ ಬಂದು ಇದಕ್ಕೆ ಬೇಕಾಗಿರೋ ಟೂಲ್ಸ್ ಬಂದು ಒಂದು ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು. ಈ ಸ್ಕ್ರೂ ಡ್ರೈವರ್ ಹಾಕೋಕ್ಕೆ ಮುಂಚೆ ಫಸ್ಟ್ ಪಿಸ್ಟನ್ ಇದೆಯಲ್ಲ, ಪಿಸ್ಟನ್ಗೆ ಈ ಸ್ಕ್ರೂ ಡ್ರೈವರ್ನ ಹಿಂಗೆ ಹಾಕಿ ಪಿಸ್ಟನ್ನ ಫ್ರೀ ಮಾಡ್ಕೊಳ್ಳಿ. ಜಸ್ಟ್ ಪ್ರೆಸ್ ಮಾಡಿದ್ರೆ ಹಿಂಗೆ ಹಾಕಿಬಿಟ್ಟು ಒಳಗಡೆ ಹಿಂಗೆ ಪುಷ್ ಮಾಡಿದ್ರೆ ಪಿಸ್ಟನ್ ಫುಲ್ ಒಳಗೆ ಹೋಗುತ್ತೆ. ಪಿಸ್ಟನ್ ಒಳಗಡೆ ಹೋದ್ಮೇಲೆ ಜಸ್ಟ್ 1-2-3 ಟೈಮ್ಸ್ ಹಿಂಗೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಈ ಲಾಕ್ ಏನಿದೆ, ಲಾಕ್ ಹಿಂಗೆ ಪುಷ್ ಮಾಡಿಬಿಟ್ಟು ಸ್ಕ್ರೂ ಡ್ರೈವರ್ ಹಾಕಿ ಹಿಂಗೆ ತೆಗೆದ್ರೆ ಈಸಿ. ನೋಡಿ ಈಗ ಬಂತು, ಇಷ್ಟೇ. ಇದೊಂದು ಪ್ಯಾಡು, ಇದೊಂದು ಪ್ಯಾಡು, ವೇಸ್ಟ್ ಖಾಲಿ. ಸೊ ಇದು ಹೊಸ ಪ್ಯಾಡ್ಸ್. ಯೂಶಲಿ ನಾನು ಪ್ರಿಫರ್ ಮಾಡೋದು ಈ ಥರ ಪ್ಯಾಡ್ಸ್, ಬಿಕಾಸ್ ಸೆರಾಮಿಕ್ ಪ್ಯಾಡ್ಸ್ ಕಾಸ್ಟ್ಲಿ. ಈ ಪ್ಯಾಡ್ಸ್ ಆಲ್ಮೋಸ್ಟ್ 150-200 ರುಪೀಸು. ನಿಮಗೆ OEM ಬೇಕು ಅಂದರೆ 300 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಜಸ್ಟ್ ಫಾರ್ ಅ ಪ್ಯಾಕಿಂಗ್. ಅದು ಬಿಟ್ಟರೆ ನೀವು 100 ಫೀಟ್ ರೋಡು ಲೈಕ್ ಇನ್ನು ಯಾವುದೇ ಆಟೋಮೊಬೈಲ್ ಶಾಪ್ಸ್ಗಳು ಹೋದರೂ ಸಿಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ. ಇಲ್ಲಿ ಬೈಬ್ರೇಜ್ ಸಿಗುತ್ತೆ, ಇಲ್ಲ ರಾನೇ ಸಿಗುತ್ತೆ, ತುಂಬ ಪ್ರಾಡಕ್ಟ್ಸ್ ಇದೆ. ಬಟ್ ಆಲ್ಮೋಸ್ಟ್ ಬ್ರೇಕ್ ಪ್ಯಾಡ್ಸಲ್ಲಿ 2 ಥರ ಕ್ವಾಲಿಟಿ ಇರೋದು. ಒಂದು ಲೈಕ್ ಈ ಥರ ನಾರ್ಮಲ್ ಪ್ಯಾಡ್ಸ್ ಬರುತ್ತೆ, ಅದು ಬಿಟ್ಟರೆ ಸೆರಾಮಿಕ್. ಸೊ ಸೆರಾಮಿಕ್ ತುಂಬ ಪ್ರೀಮಿಯಮ್ ಆಗಿರುತ್ತೆ, ಇದು ಬಂದು ನಾರ್ಮಲ್. ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ಗೆ ಸಾಕು, ಲೈಕ್ ಬಜೆಟ್ ಫ್ರೆಂಡ್ಲಿ. ಸೊ ಇದನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ 2 ಪಾರ್ಟ್ ಇರುತ್ತೆ, ಸರಿ, ಲೆಫ್ಟ್ ಆ್ಯಂಡ್ ರೈಟ್. ಸೊ ಲೆಫ್ಟ್ ಪಾರ್ಟ್ನ ತೊಗೊಂಡು ಜಸ್ಟ್ ಈ ಒಳಗಡೆ ಪಾರ್ಟ್ ಹಿಂಗೆ ಹಾಕಿ, ಹಿಂಗೆ ಹಾಕಿದಾಗ ನಿಮ್ಗೆ ಅದು ಪುಷಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಒಳಗಡೆ ಒಂದು ಲಾಕ್ ಇರುತ್ತೆ, ಸೊ ಹಿಂಗೆ ಕೂರಿಸಿದ್ರೆ ಸಾಕು, ಈಸಿ ಲಾಕ್. ಸೊ ಇದು ಅಷ್ಟೇ ಸೇಮ್. ಈ ಪಿನ್ ಈ ಲಾಕ್ ಇದೆಯಲ್ಲ, ಈ ಲಾಕ್ ಒಳಗಡೆ ಹೋಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಇವಾಗ ಹಿಂಗೆ ಪುಷ್ ಮಾಡಿದ್ರೆ ಸಾಕು, ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬಂದು ಈ ಪಿನ್ ಹಾಕಿರ್ತೀರಲ್ಲ, ಪಿನ್ ಲಾಕ್ನ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ. ಒಂದು ಕೈ ಹಿಡ್ಕೊಂಡು ಸರ್ಕಸ್ ಮಾಡ್ತಾಯಿದ್ದೀನಿ, ಜಸ್ಟ್ ಫಾರ್ ಯು ಗೈಸ್. ಈ ಥರ ಪಿನ್ ಲಾಕ್ನ ಲಾಕ್ ಮಾಡಿಕೊಂಡ್ರೆ ಆಯಿತು. ಸೊ ಪುಷ್ ಮಾಡಿ ಹಿಂಗೆ ಪುಷ್ ಮಾಡಿದ್ರೆ ನೆಕ್ಸ್ಟ್ ಲಾಸ್ಟ್ ಈ ಪಿನ್ ಇರುತ್ತಲ್ಲ, ಲಾಕ್ ಪಿನ್ ಹಿಂಗೆ ಹಾಕಿ ಅಡ್ಜಸ್ಟ್ ಮಾಡಿ. ಲಾಕ್ ಪಿನ್ಸ್ ಯಾವಾಗಲೂ ಈ ಥರನೇ ಕರೆಕ್ಟಾಗಿ ಅಪೋರ್ಡ್ಸ್ ಈ ಥರ ಲಾಕ್ ಆಗಬೇಕು. ಲಾಸ್ಟ್ ಪ್ರೊಸೆಸ್ ಬಂದು ಬ್ರೇಕ್ ಪ್ಯಾಡ್, ಪೆಡಲ್ನ ಒಂದು 3 ಸಲ ಲಾಕ್ ಮಾಡಿದ್ರೆ ನೋಡಿ ಬ್ರೇಕ್ ಬಂದು ಪರ್ಫೆಕ್ಟಾಗಿ ಲಾಕ್ ಆಯಿತು. ಇಷ್ಟೇ ಸಿಂಪಲ್ ಪ್ರೋಸೆಸ್. ಇದಕ್ಕೆ ಯಾಕೆ ಗುರು ನೀವು ಹೋಗ್ಬಿಟ್ಟು ಅರ್ಧ ದಿನ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ ಗ್ಯಾರೇಜಲ್ಲಿ? ಯೂಶಲಿ ಸರ್ವಿಸಿಗೆ ಬಿಟ್ಟಾಗ ಚೇಂಜ್ ಮಾಡಿಸ್ತೀರಾ, ಬಟ್ ಸಮ್ಟೈಮ್ಸ್ ಎಮರ್ಜೆನ್ಸಿ ಎಲ್ಲ ರೈಡ್ ಹೋಗಿರ್ತೀರಾ, ಇಲ್ಲ ಆಚೆ ಎಲ್ಲರೂ ಹೋಗಿರ್ತೀರಾ, ನಿಮಗೆ ಪ್ಯಾಡ್ಸ್ ಎಲ್ಲ ಅವೈಲಬಲ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ. ಬಟ್ ಚೇಂಜ್ ಮಾಡೋಕ್ಕೆ ಸುಮ್ಮನೆ ಗ್ಯಾರೇಜ್ ತೊಳ್ಕೊಳ್ಬೇಕು, ಬ್ರೇಕ್ ಇಲ್ಲ ಅಂತೇಳಿ ಒದ್ದಾಡಬೇಕು. ಯಾಕೆ ಅಷ್ಟು ಸಿಂಪಲ್, ಒಂದು ಸ್ಕ್ರೂ ಡ್ರೈವರ್ ಇದ್ದರೆ 2 ನಿಮಿಷಕ್ಕೆ ನಿಮ್ಮ ಕೆಲಸ ಹೋಗಿತ್ತು. ಸೊ ಇದೇ ಥರ ನೆಕ್ಸ್ಟ್ ಕಂಟೆಂಟ್ಸ್ ಕೊಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಹ್ಯಾವ್ ಅ ಗ್ರೇಟ್ ಡೇ ಗೈಸ್.